ಎಸ್ಸಿ ಒಳ ಮೀಸಲು ಫೈನಲ್ ಆಗಿರುವಂಥದ್ದು. 5 ಅಲ್ಲ 3 ವರ್ಗೀಕರಣ. ಇಲ್ಲಿ ಯಾವ ಸೂತ್ರಕ್ಕೆ ಅಸ್ತು ಅಂತ ಹೇಳಲಾಗಿದೆ ಅನ್ನೋದನ್ನು ನೋಡೋದಾದರೆ ನಾವು ಅಧಿವೇಶನದಲ್ಲಿ ಸಿಎಂ ಈ ವಿಚಾರವನ್ನು ಮಂಡಿಸಿದ್ದಾರೆ. ನಾಳೆ ಅಥವಾ ನಾಡಿದ್ದು ಆದೇಶ ಹೊರಡಿಸುವಂಥ ಸಾಧ್ಯತೆ ಕೂಡ ಇದೆ. ಪರಿಶಿಷ್ಟ ಎಡಗೈ ಸಮುದಾಯದ ದಶಕಗಳ ಬೇಡಿಕೆ ಹೋರಾಟ ಕಡೆಗೂ ಕೂಡ ಸಕಾರ ಆಗಿರುವುದು ಸಾಕಷ್ಟು ಹರ್ಷವನ್ನು ವ್ಯಕ್ತಪಡಿಸಲಾಗಿದೆ. ನೋಡಿ, ಬಹಳ ವರ್ಷಗಳ ಬೇಡಿಕೆಯನ್ನು ಇಟ್ಕೊಳ್ಳಲಾಗಿತ್ತು. ಯಾವಾಗ ಜಾರಿಗೆ ತರ್ತಾರೆ ಅನ್ನೋದಾಗಿತ್ತು. ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು. ಸಿದ್ದರಾಮಯ್ಯನವರ ಅವಧಿಯಲ್ಲಿ, ಸಿದ್ದರಾಮಯ್ಯನವರ ಸರ್ಕಾರದಲ್ಲೇ ಇದು ಜಾರಿಗೆ ಬರುತ್ತೆ ಅನ್ನೋದನ್ನು ಕಾಂಗ್ರೆಸ್ ಸರ್ಕಾರ ಕೂಡ ಹೇಳ್ಕೊಂಡಿತ್ತು. ಅದರ ಬೆನ್ನಲ್ಲೇ ಇದೀಗ ಎಸ್ಸಿ ಒಳ ಮೀಸಲನ್ನು ಫೈನಲ್ ಮಾಡಲಾಗಿದೆ. ನಿನ್ನೆಯ ಬೆಳವಣಿಗೆ ಏನಾಯಿತು ಅಂತ ನೋಡೋದಾದರೆ, ಪರಿಶಿಷ್ಟ ಎಡಗೈ ಸಮುದಾಯಗಳ ದಶಕಗಳ ಬೇಡಿಕೆ ಹಾಗೂ ಹೋರಾಟ ಕಡೆಗೂ ಕೂಡ ಸಕಾರಗೊಂಡಿದ್ದು, ಒಳ ಮೀಸಲಾತಿ ಹಂಚಿಕೆಯ ಮಹತ್ತರ ತೀರ್ಮಾನವನ್ನು ರಾಜ್ಯ ಸಚಿವ ಸಂಪುಟ ಕೈಗೊಂಡಿದೆ. 101 ಜಾತಿಗಳಿಗೆ ಲಭ್ಯ ಇರುವ ಶೇಕಡ 17 ಮೀಸಲಾತಿಯನ್ನು 3 ವರ್ಗಗಳಲ್ಲಿ ನೀಡುವುದಕ್ಕೆ ತೀರ್ಮಾನಿಸಲಾಗಿದೆ. ಅದರಂತೆ ಬಲಗೈ ಸಮುದಾಯಗಳಿಗೆ ಶೇಕಡ 6, ಎಡಗೈ ಸಮುದಾಯಗಳಿಗೆ ಶೇಕಡ 6 ಹಾಗೂ ಸ್ಪೃಶ್ಯ ಜಾತಿಗಳಿಗೆ ಅಂದರೆ ಅತಿ ಹಿಂದುಳಿದ ಅಲೆಮಾರಿ ಸೇರಿಸಿ ಶೇಕಡ 5ರಷ್ಟು ಮೀಸಲು ನಿಗದಿಪಡಿಸುವಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಒಳ ಮೀಸಲಾತಿ ಕುರಿತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಪಂಗಡಗಳಿಗೆ ನೀಡಿದ್ದ ಶೇಕಡ 1ರಷ್ಟು ಮೀಸಲಾತಿಯನ್ನು ಆ ಸಮೂಹಗಳ ಜೊತೆಗೆ ಬಲಗೈ ಸಮುದಾಯದಲ್ಲಿ ವಿಲೀನ ಮಾಡಲಾಗಿದೆ. ಅದೇ ರೀತಿ ಅಲೆಮಾರಿ ಸಮುದಾಯ ಹಾಗೂ ಅತಿ ಸೂಕ್ಷ್ಮ ಹಿಂದುಳಿದ ಜಾತಿಗಳಿಗೆ ನೀಡಲಾಗಿದ್ದ ಶೇಕಡ 1ರಷ್ಟು ಮೀಸಲನ್ನು ಆ ಸಮುದಾಯಗಳ ಜೊತೆಗೆ ಸ್ಪರ್ಶ ಜಾತಿಗಳಲ್ಲಿ ವಿಲೀನ ಮಾಡಲಾಗಿದೆ. ನೋಡಿ, ಬಹಳ ಬೇಡಿಕೆಯನ್ನು ಇಡಲಾಗಿತ್ತು. ಇದು ಸಹಜವಾಗಿಯೇ ಬೇಕು ಬೇಡ, ವೈಜ್ಞಾನಿಕವಾಗಿದೆ ಅವೈಜ್ಞಾನಿಕವಾಗಿದೆ ಈ ಚರ್ಚೆಗಳು ನಡೆದಿದ್ರೂ ಕೂಡ ಯಾವಾಗ ಜಾರಿಗೆ ಬರುತ್ತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇತ್ತು. ಮೀಟಿಂಗ್ಗಳ ಮೇಲೆ ಮೀಟಿಂಗನ್ನು ಕೂಡ ಮಾಡಲಾಗಿತ್ತು. ಇದೀಗ ಫೈನಲಿ ಈ ರೀತಿಯಾಗಿ ಅನೌನ್ಸ್ ಮಾಡಿರೋದು ಸಹಜವಾಗಿ ಎಲ್ರಿಗೂ ಖುಷಿ ಆಗಿರುವಂಥದ್ದು. ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಅನೇಕರು ಇದೀಗ ಪ್ರತಿಕ್ರಿಯೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾರಿಗಾರಿಗೆ ನೀನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸೋದಾದರೆ, ಇದು ಶಿವರಾಜ್ ತಂಗಡಗಿ ಅವರು, ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು, ಇವರೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಒಳ ಮೀಸಲು ಕುರಿತು ಅನೇಕ ವರ್ಷಗಳ ಬೇಡಿಕೆಯನ್ನು ಈಡೇರಿಸುವ ಐತಿಹಾಸಿಕ ನಿರ್ಧಾರವನ್ನು ಸಿಎಂ ಸಿದ್ದರಾಮಯ್ಯ ತೆಗೆದುಕೊಂಡಿದ್ದಾರೆ. ಇದು ಎಲ್ರಿಗೂ ತೃಪ್ತಿ ನೀಡುವಂಥ ನಿರ್ಧಾರ, ಯಾರನ್ನೂ ಕೈ ಬಿಟ್ಟಿಲ್ಲ, ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಎಚ್.ಕೆ. ಪಾಟೀಲ್ ಅವರು ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಒಳ ಮೀಸಲಾತಿ ಕುರಿತು ಸಂಪುಟದಲ್ಲಿ ತೀರ್ಮಾನವಾಗಿದೆ. ಈ ಬಗ್ಗೆ ಬುಧವಾರ ಸಿಎಂ ಸದನದಲ್ಲಿ ವಿವರವಾಗಿ ಹೇಳಿಕೆ ನೀಡಲಿದ್ದಾರೆ. ಸಚಿವರಾದ ಕೆ.ಎಚ್. ಮುನಿಯಪ್ಪ, ಎಚ್.ಸಿ. ಮಹದೇವಪ್ಪ, ಶಿವರಾಜ್ ತಂಗಡಗಿ, ಜಿ. ಪರಮೇಶ್ವರ್ ಸೇರಿ ಎಲ್ರಿಗೂ ಸಮಾಧಾನವಾಗಿದೆ, ಎಲ್ಲರೂ ಸಂತೋಷವಾಗಿದ್ದಾರೆ ಅಂತ ಎಚ್.ಕೆ. ಪಾಟೀಲ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಲಗೈಗೆ ಶೇಕಡ 5, ಸ್ಪರ್ಶ ಜಾತಿಗೆ ಶೇಕಡ 4 ಮೀಸಲಾತಿ ನೀಡಿದ್ದಕ್ಕೆ 2 ವರ್ಗಗಳಿಂದ ವಿರೋಧ. ಈ ಹಿನ್ನೆಲೆಯಲ್ಲಿ 5 ವರ್ಗೀಕರಣವನ್ನು 3ಕ್ಕೆ ಇಳಿಸೋಕೆ ಸಂಪುಟ ತೀರ್ಮಾನವನ್ನು ಮಾಡಿದ್ದು. ಮಾದಿಗ ಸೇರಿ ಅದೇ ರೀತಿಯ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ಥಿತಿ ಹೊಂದಿರುವ 18 ಸಮುದಾಯಗಳಿಗೆ ಶೇಕಡ 6 ಮೀಸಲಾತಿ, ಸ್ಪರ್ಶ ಜಾತಿಗಳಿಗೆ ಅಂದರೆ ಅತಿ ಹಿಂದುಳಿದ ಅಲೆಮಾರಿ ಸೇರಿಸಿ ಶೇಕಡ 5ರಷ್ಟು ಮೀಸಲು ನಿಗದಿಗೊಳಿಸೋಕೆ ಸಂಪುಟ ಈ ಒಂದು ನಿರ್ಧಾರವನ್ನು ಕೈಗೊಂಡಿರುವುದು ಸಹಜವಾಗಿ ಎಲ್ರಿಗೂ ಹರ್ಷವನ್ನು ತಂದು ಒಡ್ತಾ ಇದೆ. ಯಾಕಂದರೆ ಬಹುದಿನಗಳ ಬೇಡಿಕೆ ಆಗಿತ್ತು. ಹೌದು, ಒಂದಷ್ಟು ಚರ್ಚೆಗಳು ಆಗಿದ್ರೂ ಕೂಡ ಬೇಕು ಬೇಡ ಈ ಎಲ್ಲ ಚರ್ಚೆಗಳ ನಡುವೆ ಇಲ್ಲ ಇದನ್ನು ಜಾರಿಗೆ ತರ್ತೀವಿ, ಜಾರಿಗೆ ತರಲೇಬೇಕು ಅನ್ನುವಂಥ ವಿಚಾರವೂ ಕೂಡ ಆಗಿತ್ತು. ನಿನ್ನೆ ಮ್ಯಾರಥಾನ್ ಮೀಟಿಂಗ್ಗಳನ್ನು ಮಾಡಲಾಗಿತ್ತು, ಸಮುದಾಯವಾರು ಚರ್ಚೆಗಳನ್ನು ಮಾಡಲಾಗಿತ್ತು. ಯಾರ್ಯಾರಿಗೆ ಏನೇನು ಬೇಡಿಕೆ ಇದೆ ಎಲ್ಲದನ್ನು ಕೂಡ ನಾವು ಯಾವ ರೀತಿಯಾಗಿ ಈಡೇರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳನ್ನು ಮಾಡಲಾಗಿತ್ತು. ಒಂದು ನಿರ್ಧಾರವನ್ನು ಪ್ರಕಟ ಮಾಡ್ತಾ ಇರುವಂಥದ್ದು ಇದೆಯಲ್ಲ, ಇದು ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂಥ ಒಂದು ಮಹತ್ವದ ಯೋಜನೆ, ಮಹತ್ವದ ತೀರ್ಮಾನ ಅನ್ನೋದನ್ನು ಕೂಡ ಉಲ್ಲೇಖಿಸಲಾಗಿತ್ತು. ಯಾಕಂದರೆ ರಾಜ್ಯ ಸರ್ಕಾರ ಈ ವಿಚಾರಕ್ಕೆ ಕೈ ಹಾಕಿದಾಗ ಸಾಕಷ್ಟು ಮಂದಿ ಇದರ ಅವಶ್ಯಕತೆ ಇಲ್ಲ, ಇದು ಬೇಡ ಆಗಿತ್ತು, ಸುಮ್ಮನೆ ಜೇನುಗೂಡಿಗೆ ಕೈ ಹಾಕುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ, ಒಂದಷ್ಟು ರಿಸ್ಕ್ ಅಂತೂ ಇದ್ದೇ ಇರುತ್ತೆ, ಬೇಕು ಬೇಡಗಳ ಚರ್ಚೆಗಳಾಗತ್ತೆ, ನಾವು ಈ ರಿಸ್ಕಿಗೆ ಕೈ ಹಾಕಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಲಾಗಿತ್ತು. ಆದರೂ ಸಿದ್ದರಾಮಯ್ಯನವರು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಈ ಒಂದು ಅನೌನ್ಸ್ಮೆಂಟ್ ಆಗತ್ತೆ ಅನ್ನೋದನ್ನು ಕೂಡ ತಿಳಿಸಲಾಗಿತ್ತು. ಆ ಕಾರಣಕ್ಕಾಗಿ ಎಷ್ಟೇ ಸಮಸ್ಯೆ ಬಂದ್ರೂ ಪರವಾಗಿಲ್ಲ ಅಥವಾ ಯಾವುದೇ ರೀತಿಯಾದಂಥ ಅಡಚಣೆ ಎದುರಾದ್ರೂ ಪರವಾಗಿಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ
ಬರಲಾಗಿತ್ತು. ನೋಡಿ, ಈ ಜಾತಿ ಗಣತಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಈ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ದ್ವಂದ್ವ ನಿಲುವುಗಳಿದ್ದಿದ್ದು ಹೌದು. ಕೆಲವರು ಬೇಕು ಅಂತ ಹೇಳಿದರೆ, ಕೆಲವರು ಬೇಡ ಅಂತ ಹೇಳಿದರು. ಕೆಲವರು ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಏನಿತ್ತು, ಈ ವರದಿ ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕವಾಗಿದೆ ಅನ್ನೋದನ್ನು ಆರೋಪ ಮಾಡಿದ್ದು ಕೂಡ ಇದೆ. ಸೊ ಹೀಗಿರಬೇಕಾದ್ರೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಎಲ್ಲರ ನಿರ್ಧಾರವನ್ನು ಒಮ್ಮತದಿಂದ ಸ್ವೀಕರಿಸಿಕೊಂಡು ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದು ಆ ನಿರ್ಧಾರವನ್ನು ಪ್ರಕಟ ಮಾಡೋದಿದೆಯಲ್ಲ, ಅದು ತೀರಾ ಕಷ್ಟನೂ ಆಗಿರುತ್ತೆ, ಚಾಲೆಂಜಿಂಗೂ ಆಗಿರುತ್ತೆ. ಯಾವುದೇ ಐತಿಹಾಸಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅಡೆತಡೆಗಳು ಎದುರಾಗತ್ತೆ, ಬಟ್ ಅವು ಇತಿಹಾಸದ ಪುಟಗಳನ್ನು ಸೇರ್ಕೊಬಿಡತ್ತೆ. ಸಿದ್ದರಾಮಯ್ಯನವರ ಕಾಲದಲ್ಲಿ ಈ ಥರದೊಂದು ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು ಅಥವಾ ಆಗಿದೆ ಅನ್ನೋದಿದೆಯಲ್ಲ, ಅದು ನಿಜವಾಗ್ಲೂ ಈ ಸರ್ಕಾರದ ವರ್ಚಸ್ಸಿಗೂ ಕೂಡ ಕಾರಣ ಆಗೋದರ ಜೊತೆಗೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ವರ್ಚಸ್ಸನ್ನು ಕೂಡ ದುಪ್ಪಟ್ಟು ಮಾಡುತ್ತೆ ಅನ್ನೋದನ್ನು ಹೇಳಲಾಗತ್ತೆ. ಸೊ ಇದೀಗ 6 ಎಡಗೈ 18 ಸಮುದಾಯಗಳಿಗೆ ಮೀಸಲು ಹಂಚಿಕೆ ಆಗಿರೋದು, 6 ಬಲಗೈ 20 ಜಾತಿಗಳಿಗೆ ಮೀಸಲಾತಿ ಲಭ್ಯ ಆಗತ್ತೆ, 5 ಸ್ಪರ್ಶರು 63 ಸಮುದಾಯಗಳಿಗೆ ಮೀಸಲು, ಇದರಿಂದ ಅನುಕೂಲ ಆಗತ್ತೆ. ಈ ನಿರ್ಧಾರದಿಂದ ಸಾಕಷ್ಟು ಅನುಕೂಲ ಆಗತ್ತೆ ಅನ್ನೋದನ್ನು ಇಲ್ಲಿ ಹೇಳಲಾಗ್ತಾ ಇದೆ. ಕೆಲವರು ಹರ್ಷ ವ್ಯಕ್ತಪಡಿಸಿದ್ದಾರೆ, ಸಿಹಿ ತಿನ್ನಿಸ್ಕೊಂಡಿದ್ದಾರೆ. ಇದು ನಾವು ಬಹುದಿನಗಳಿಂದ ಬೇಡಿಕೆ ಇಟ್ಟಿದ್ವಿ ಅಂತ. ಯಾಕಂದರೆ ಕಾಂಗ್ರೆಸ್ನಲ್ಲಿರುವಂಥ ಕೆಲವು ನಾಯಕರುಗಳು, ಅದರಲ್ಲೂ KH ಮುನಿಯಪ್ಪ ಈ ಥರದ ನಾಯಕರುಗಳಂತೂ ನೀವು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅಂತಂದರೆ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ತಮ್ಮದೇ ಸರ್ಕಾರಗಳಿಗೆ ನೀಡಿದರು. ಎಷ್ಟು ವರ್ಷಗಳಿಂದ ಈ ಬೇಡಿಕೆಯನ್ನು ಇಟ್ಕೊಂಡು ಬರಬೇಕಾಗತ್ತೆ. ನಾವು ಯಾವುದೇ ಸರ್ಕಾರ ಬಂದ್ರೂ ಕೂಡ ನಮಗೆ ನಂಬಿಕೆ ಅನ್ನೋದೇ ಇರೋದಿಲ್ಲ. ಇವತ್ತು ನಾಳೆ ಅಂತ ಹೇಳ್ತಾನೆ ಇದ್ದಾರೆ. ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ ಅಂತ ಅಂದಮೇಲೆ ನಾವು ಯಾಕೆ ಎಲ್ಲರ ಮಾತನ್ನು ಕೇಳಬೇಕು? ಹೀಗೆ ಮುಂದುವರಿತು ಅಂತಂದರೆ ನೋಡ್ಬಿಟ್ಟು ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಿದರು. ಬಟ್ ಸಿದ್ದರಾಮಯ್ಯನವರು ಬಹಳ ಕೂಲಾಗಿ ಅಳೆದು ತೂಗಿ ಯೋಚಿಸಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ, ಎಲ್ಲ ಸಮುದಾಯದವ್ರ ಜೊತೆಗೆ ಮೀಟಿಂಗ್ ಮಾಡಿ, ಎಲ್ಲ ಸಮುದಾಯಗಳು ಏನು ಹೇಳ್ತವೆ, ಅವುಗಳ ನಿರ್ಧಾರ ಏನು, ಅವುಗಳ ಬೇಡಿಕೆಗೇನು, ಎಲ್ಲವನ್ನು ಕೂಡ ನಿರ್ಧರಿಸಿ ಈ ಒಂದು ವಿಚಾರವನ್ನು ಪ್ರಸ್ತಾಪಿಸಿರುವಂಥದ್ದು ಕಾಂಗ್ರೆಸ್ ಕೆಲವೊಂದು ಕಡೆಯಲ್ಲಿ ಸಾಧಿಸಿದೆ ಅನ್ನುವಂಥ ವಿಚಾರ ಇದೀಗ ಬರಲಾಗ್ತಾ ಇದೆ. ಇವತ್ತು ಅಧಿವೇಶನದಲ್ಲಿ CM ಮಂಡನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಹಜವಾಗಿ ಕೆಲವರು ಹರ್ಷ ವ್ಯಕ್ತಪಡಿಸ್ತಾರೆ. ನಾಳೆ ಅಥವಾ ನಾಡಿದ್ದು ಅಧಿಕೃತವಾಗಿ ಆದೇಶ ಆಗುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಆದೇಶ ಆಗಬೇಕಾಗತ್ತೆ. ಒಂದು ತೀರ್ಮಾನಕ್ಕೆ ಬರೋದು ಬೇರೆ, ಅದನ್ನು ಫೈನಲ್ ಆಗಿ ಆದೇಶವನ್ನು ಮಾಡೋದು ಬೇರೆ. ಸೊ ಹಾಗಾಗಿ ನಾಳೆ ಅಥವಾ ನಾಡಿದ್ದು ಇದು ಆದೇಶ ಆಗುವಂಥ ಸಾಧ್ಯತೆ ಇದೆ. 6-6-5 ಈ ಸೂತ್ರದ ಅಡಿಯಲ್ಲಿ ಈ ಒಂದು ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಮೊದಲಿಗೆ ನೋಡಿ, 17% ಮೀಸಲಾತಿ 3 ವರ್ಗಕ್ಕೆ ನೀಡಬೇಕು ಅನ್ನುವಂಥ ವಿಚಾರ ಇದೆಯಲ್ಲ, ಆಗ ಒಂದಷ್ಟು ರೀತಿಯಾದಂಥ ಚರ್ಚೆಗಳಾಗಿದ್ದಂತೂ ಹೌದು. ಇದರಲ್ಲಿ ಕೆಲವರಿಗೆ ಅನ್ಯಾಯ ಆಗುತ್ತೆ, ಕೆಲವ್ರಿಗೆ ಮೋಸ ಆಗುತ್ತೆ, ಇದನ್ನು ಹೆಂಗೆ ನೀವು ಡಿವೈಡ್ ಮಾಡಿಬಿಡ್ತೀರಾ, ಕೆಲವ್ರಿಗೆ ಮಾತ್ರ ಇದರಿಂದ ಅನುಕೂಲ ಆಗುತ್ತೆ, ಕೆಲವರಿಗೆ ಇದರಿಂದ ಅನ್ಯಾಯ ಆಗಿಬಿಡುತ್ತೆ ಅಂತ. ಬಟ್ ಲಾಜಿಕ್ಕಾಗಿ ಒಂದು ಥಿಂಕನ್ನು ಮಾಡಿ ಎಲ್ಲ ಸಮುದಾಯದ ಮನಸ್ಸಿಗೆ ಅದು ಓಕೆ ಆಗಬೇಕು, ಒಪ್ಕೊಳ್ಳೋ ರೀತಿಯಲ್ಲಿ ಇರಬೇಕು ಅಂತ ಅಂದು ನಿರ್ಧರಿಸಿಯೇ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಸೊ ಹರ್ಷ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕೂಡ ವಿಚಾರ ಪ್ರಸ್ತಾಪ ಆಗುವಂಥ ಹಿನ್ನೆಲೆಯಲ್ಲಿ ಸದನದಲ್ಲಿ ಇವತ್ತು ಕೆಲವರು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದಾದ ಸಾಧ್ಯತೆಗಳು ಇದೆ. ಸೊ ಈ ಸರ್ಕಾರ ತೆಗೆದುಕೊಂಡಂಥ ಈ ಒಂದು ನಿರ್ಧಾರ ಏನಿದೆ, ಐತಿಹಾಸಿಕ ನಿರ್ಧಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಮೈಲೇಜನ್ನು, ಒಂದು ಕ್ರೆಡಿಟನ್ನು ತಂದು ಕೊಡೋದಂತೂ ಖಂಡಿತವಾಗಿಯೂ ಕಟ್ಟಿಟ್ಟ ಬುತ್ತಿ. ಯಾಕಂದರೆ ಯಾವುದೇ ಸರ್ಕಾರಗಳು ಮಾಡಿದಂಥ ಒಂದು ನಿರ್ಧಾರವನ್ನು ಈ ಸರ್ಕಾರ ಮಾಡಿದೆ. ನೀವು ಸಿದ್ದರಾಮಯ್ಯನವರ ಈ ಹಿಂದಿನ ಕೆಲವೊಂದಷ್ಟು ಡಿಸಿಷನ್ಗಳನ್ನು ನೋಡಿದಾಗ ಅಥವಾ ಸಿದ್ದರಾಮಯ್ಯನವರ ಆಡಳಿತ ಕಾರ್ಯವೈಖರಿಯನ್ನು ನೋಡಿದಾಗ ಸಿದ್ದರಾಮಯ್ಯನವರಿಗೆ ಇರುವಂಥ ವರ್ಚಸ್ಸಿನಲ್ಲಿ ಇದು ಕೂಡ ಒಂದು. ಅಂದರೆ ಯಾವುದೇ ನಿರ್ಧಾರಗಳಾಗಿರ್ಬೋದು, ಅದಕ್ಕೆ ಎಷ್ಟೇ ಅಡಚಣೆಗಳು ಬರಬಹುದು ಅಥವಾ ಏನೇ ಎದುರಾಗ್ಬೋದು, ಒಂದು ಮೈಲುಗಲ್ಲು ಸೃಷ್ಟಿಸುವಂತಹ ನಿರ್ಧಾರವನ್ನು ಬಹಳ ಖಡಕ್ಕಾಗಿ ಬಹಳ ಸ್ಪಷ್ಟವಾಗಿ ತೆಗೆದುಕೊಳ್ತಾರೆ ಅನ್ನೋದು ಅವರಿಗಿರುವಂಥ ವರ್ಚಸ್ಸಿನಲ್ಲಿ ಇದು ಕೂಡ ಒಂದು. ಅದರ ಜೊತೆಗೆ ಯಾವಾಗಲೂ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳು ಇದರ ಬಗ್ಗೆ ಗಮನ ಹರಿಸ್ತಾರೆ. ಹಿಂದುಳಿದ ವರ್ಗಗಳ ಉತ್ತೇಜನೆ, ಹಿಂದುಳಿದ ವರ್ಗಗಳ ಅಭಿವೃದ್ಧಿ, ಹಿಂದುಳಿದ ವರ್ಗಗಳನ್ನು ಯಾವ ರೀತಿಯಾಗಿ ಮುನ್ನೆಲೆಗೆ ತರಬೇಕು, ಅಭಿವೃದ್ಧಿ ಕಾರ್ಯಗಳನ್ನು ಅವ್ರಿಗೆ ರೀಚ್ ಆಗೋ ಥರ ಮಾಡೋದು ಹೇಗೆ, ಇದ್ರ ಬಗ್ಗೆ ಯೋಚಿಸ್ತಾ ಇರ್ತಾರೆ ಸಿದ್ದರಾಮಯ್ಯನವರು. ಬಡವರು, ಹಿಂದುಳಿದ ವರ್ಗದವರು, ಇವರ ಶ್ರೇಯಸ್ಸನ್ನು, ಇವರ ಅಭಿವೃದ್ಧಿಯನ್ನು ಬಯಸುವಂಥ ನಾಯಕ ಸಿದ್ದರಾಮಯ್ಯನವರು ಅನ್ನುವಂಥ ಹೆಗ್ಗಳಿಕೆ ಇದೆ. ದೇವರಾಜ ಅರಸು ಅವರ ನಂತರ ಸಾಕಷ್ಟು CMಗಳು ಬಂದ ನಂತರವೂ ಕೂಡ ಆ ವರ್ಚಸ್ಸನ್ನು ಇಟ್ಕೊಂಡು ಬರ್ತಾ ಇರೋದು. ಅಂದರೆ ಸಾಮಾಜಿಕವಾಗಿ ನ್ಯಾಯ ಒದಗಿಸುವಂಥ, ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಿರುವಂಥ ಒಬ್ಬ ವ್ಯಕ್ತಿತ್ವ ಅಥವಾ ವ್ಯಕ್ತಿ ಅಂತ ಅಂದರೆ ಅದನ್ನು CM ಸಿದ್ದರಾಮಯ್ಯನವರು ಅಂತ ಕರೆಯೋದು ಉಂಟು.
ಅವರನ್ನು ಹೇಗೆ ನಾವು ದೇವರಾಜು ಅರಸು ಅವರನ್ನು ಹಿಂದುಳಿದ ವರ್ಗಗಳ ಹರಿಕಾರ ಅಂತ ಹೇಳ್ತಾ ಇದ್ರು, ಹಾಗೇನೆ ಸಿದ್ದರಾಮಯ್ಯನವರು ಕೂಡ ಅದೇ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ ಅಂತ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಹೇಳಿದ್ದಿದೆ. ಸೊ ಈಗಲೂ ಕೂಡ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಫೈನಲ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರನ್ನು ಕಡೇ ಕ್ಷಣದವರೆಗೂ ಆ ವರ್ಗದವರು, ಆ ಸಮುದಾಯದವರು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂಥ ಅಥವಾ ನೆನಪಿನಲ್ಲಿ ಇರುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಮುಂದಿನ ಯಾವುದೇ ರಾಜಕೀಯ ಲೆಕ್ಕಾಚಾರ ಅಂತ ಬಂದಾಗ ಅಥವಾ ನಿರ್ಧಾರ ಅಂತ ಬಂದಾಗ ಅದನ್ನು ಚುನಾವಣೆಗೆ ಅಂತೂ ಹೋಲಿಸಿ ಎತ್ತಿರ್ತಾರೆ. ಸೊ ಮುಂದಿನ ಚುನಾವಣೆಗಳ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯನವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ಕಂಪ್ಲೀಟಾಗಿ ಇದು ಕಾಂಗ್ರೆಸ್ ಸರ್ಕಾರದ ಗಟ್ಟಿ ನಿರ್ಧಾರ, ಗಟ್ಟಿ ನಿಲುವು. ಬಹಳ ವರ್ಷಗಳಿಂದ ಹೋರಾಟಗಳಾಗಿದ್ವು, ಬೇಡಿಕೆಗಳಾಗಿದ್ವು. ಇನ್ನೂ ಎಷ್ಟು ದಿನ ಬೇಕು, ಇನ್ನೂ ಎಷ್ಟು ದಿನ ಕಾಯಬೇಕು, ನಮಗೆಲ್ಲ ತಾಳ್ಮೆ ಹೊರಟೋಗ್ಬಿಟ್ಟಿದೆ, ಕಾದು ಕಾದು ಸಾಕಾಗಿದೆ, ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸ್ಪಷ್ಟವಾದಂಥ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ. ಓಲೈಸುವ ರಾಜಕಾರಣವನ್ನು ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ, ತಾಪ ಹಾಕೋ ರಾಜಕಾರಣವನ್ನು ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ನವರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಏನೋ ಅನ್ನುವಂಥ ಪ್ರಶ್ನೆಗಳು, ಅನುಮಾನಗಳು, ಅಸಮಾಧಾನಗಳು, ಆಕ್ರೋಶಗಳು ಎಲ್ಲವೂ ವ್ಯಕ್ತವಾಗಿತ್ತು. ಆದರೆ ಯಾವುದನ್ನೂ ತಲೆ ಕೆಡಿಸಿಕೊಳ್ಳದೆ ಈ ಒಂದು ನಿರ್ಧಾರವನ್ನು ಕೈಗೊಂಡಿರೋದಿದೆಯಲ್ಲ, ಇದು ಸಹಜವಾಗಿ ಹರ್ಷವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಬಲಗೈ 5%, ಸ್ಪರ್ಶ ಜಾತಿಗೆ 4% ಮೀಸಲಾತಿಯನ್ನು ನೀಡಿದ್ದಕ್ಕೆ ಎರಡೂ ವರ್ಗಗಳಿಂದ ವಿರೋಧ ಆಗಿತ್ತು. ಹೆಂಗೆ ಸಾಧ್ಯ ಇದು ಅಂತ ಮತ್ತೆ ಚರ್ಚೆಗಳನ್ನು ಮಾಡಿ, ಮತ್ತೆ ಮಾತುಕತೆಗಳನ್ನು ಮಾಡಿ, ಸಭೆಗಳ ಮೇಲೆ ಸಭೆಗಳನ್ನು ಮಾಡಿ 5 ವರ್ಗೀಕರಣವನ್ನು 3ಕ್ಕೆ ಇಳಿಸಬಹುದು ಅಂತ ಸಂಪುಟ ತೀರ್ಮಾನ ಮಾಡುತ್ತೆ. 5 ವರ್ಗ ಏನಿದೆ ಅದನ್ನು 3ಕ್ಕೆ ಇಳಿಸಿಬಿಡೋಣ ಅಂತ. ಅದಕ್ಕೆ ಎಲ್ಲರೂ ಸಹಮತ, ಅಸಮ್ಮತ ಎಲ್ಲವನ್ನು ನೀಡಿ ಪ್ರತ್ಯೇಕವಾಗಿ ಸಮುದಾಯವಾರು ಮೀಟಿಂಗ್ಸ್ಗಳನ್ನು ಮಾಡಿಕೊಂಡು ಇದಕ್ಕೆ ನೀವು ಓಕೆನಾ, ಇದಕ್ಕೆ ನಮ್ಮ ವಿರೋಧ ಇದೆ, ಎಲ್ಲ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದನ್ನು ಐತಿಹಾಸಿಕ ನಿರ್ಧಾರ ಅಂತ ಸದ್ಯಕ್ಕೆ ಕರೀತಾ ಇದ್ದಾರೆ.